ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗಾಂಧಿನಗರದ ಸುತ್ತಮುತ್ತ ಇರುವಂತಹ ಎಲ್ಲಾ ಹೋಟೆಲ್ಗಳ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಹೇಳತಿರೋದು ಆ ರೀತಿಯಾಗಿ ಮಾದಪ್ಪ ಹೋಟೆಲ್ನಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗಾಂಧಿನಗರದ ಮಾದಪ್ಪ ಮೆಸ್ಗೂ ತಟ್ಟಿದೆ ಗ್ಯಾಸ್ನ ಬಿಸಿ. ಮಾದಪ್ಪ ಮೆಸ್ನಲ್ಲಿ ಇವತ್ತಿಗೆ ಮಾತ್ರ ಗ್ಯಾಸ್ನ ಸ್ಟಾಕ್ ಇದೆ. ಪ್ರತಿದಿನ ಅಡುಗೆ ತಯಾರಿ ಮಾಡಬೇಕು ಅಂತಂದ್ರೆ ಒಂದು ಸಿಲಿಂಡರ್ನ ಅವಶ್ಯಕತೆ ಇದೆಯಂತೆ. ಬೆಳಿಗ್ಗೆ ಇಡ್ಲಿ, ವಡೆ, ಚಿತ್ರಾನ್ನ, ಖಾರಾಬಾತ್ ಮಾತ್ರ ಪೂರೈಕೆ ಆಗಿದೆ. ಈಗ ಟೀ ಮತ್ತು ಕಾಫಿ ಎಲ್ಲಾ ರೀತಿಯ ದೋಸೆಗಳನ್ನ ಕೂಡ ಬಂದ್ ಮಾಡಲಾಗಿದೆ. ಎಂದಿನಂತೆ ಮಧ್ಯಾಹ್ನ ಮುದ್ದೆ ಊಟ ಪೂರೈಕೆ ಆಗುತ್ತೆ. ಸಂಜೆ ಒಳಗೆ ಸಿಲಿಂಡರ್ ಸಿಗದೆ ಇದ್ರೆ ಕಷ್ಟ ಅಂತ ಹೇಳ್ತಾ ಇದ್ದಾರೆ. ಸೌದೆ ಮೊರೆ ಹೋಗೋದಕ್ಕೆ ಪ್ಲಾನ್ ಅನ್ನ ಮಾಡ್ತಾ ಇರುವಂತಹ ಹೋಟೆಲ್ನ ಮಾಲೀಕರು ನಾಳೆಯಿಂದ ಸೌದೆ ಮೊರೆ ಹೋಗುವಂತಹ ಸಾಧ್ಯತೆ ಇದೆ. ಮೆನುನಲ್ಲಿ ಕಡಿತ ಮಾಡಿರೋದ್ರಿಂದ ಗ್ರಾಹಕರ ಸಂಖ್ಯೆಯಲ್ಲೂ ಕೂಡ ಇಳಿಮುಖವನ್ನ ಕಾಣ್ತಾ ಇದ್ದಾರೆ ಹೋಟೆಲ್ನ ಗ್ರಾಹಕರು. ಮೋದಿಜಿಯವರು ಹೇಳ್ತಾ ಇದ್ರು, ಈ ಒಲೆಯಲ್ಲಿ ಅಡುಗೆ ಮಾಡಿದ್ರೆ ಪಾಪ ಹೆಣ್ಮಕ್ಳು ಎಷ್ಟು ಕಷ್ಟವನ್ನು ಅನುಭವಿಸ್ತಾರೆ, ಒಲೆಯಲ್ಲಿ ಊದ್ಕೊಂಡು ಕುತ್ಕೋಬೇಕು, ಬೆಂಕಿ ಆಡಬೇಕು ಅಂತಂದರೆ ಅಂತ ಹೇಳಿ ಗ್ಯಾಸ್ ವ್ಯವಸ್ಥೆ ಹಳ್ಳಿಗೂ ತಲುಪಿಸುವಂತಹ ಕೆಲಸಕ್ಕೆ ಮುಂದಾದರು. ಬಟ್ ಆದರೆ ಯುದ್ಧದ ಕಾರ್ಮೋಡ ಇರುವಂತಹ ಹಿನ್ನೆಲೆಯಲ್ಲಿ ಇದೀಗ ಗ್ಯಾಸ್ಗೆ ಅಭಾವ ಸೃಷ್ಟಿಯಾಗ್ತಾ ಇದೆ. ಮತ್ತು ನಾವೇನಾದರೂ ಒಂದು ಗ್ಯಾಸ್ ಪರ್ಚೇಸ್ ಮಾಡಬೇಕು ಅಂತಂದ್ರೂ ಕೂಡ 3,000 ರಿಂದ 5,000 ಬೇಕಂತೆ ಈಗ. ಸೊ ಹಾಗಾಗಿ ಏನು ಮಾಡ್ತಾ ಇದ್ದಾರೆ, ಬೇರೆ ವ್ಯವಸ್ಥೆಯನ್ನು ಮಾಡ್ಕೊಳ್ಳೋದು ಒಳಿತು ಅಂತ ಹೇಳಿ ಸೌದೆ ಒಲೆಗೆ ಇದೀಗ ಮಾರು ಹೋಗ್ತಾ ಇದ್ದಾರೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಗಮೇಶ್ ವಾಕ್ಥ್ರೂ ನಡೆಸಿದ್ದಾರೆ ನಮ್ಮ ಪ್ರತಿನಿಧಿ, ನೋಡ್ತಾ ಹೋಗೋಣ. ಬೆಂಗಳೂರಿನ ಗಾಂಧಿನಗರದಲ್ಲಿರುವ ಮಾದಪ್ಪ ಮೆಸ್ಗೂ ಕೂಡ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಕೊರತೆ ವಿಚಾರ ಬಿಸಿ ಮುಟ್ಟಿದೆ ಅಂತಾನೆ ಹೇಳ್ಬೋದು. ಕಳೆದ 4-5 ದಿನಗಳಿಂದ ಗ್ಯಾಸ್ ಸಿಲಿಂಡರ್ಗಳ ಕೊರತೆ ಇರುವುದರಿಂದ ಆಹಾರ ಪೂರೈಕೆಯಲ್ಲಿ ಬದಲಾವಣೆಯನ್ನ ಮಾಡಿ ಕೇವಲ ಇಡ್ಲಿ ಮತ್ತೆ ವಡೆ, ಟೀ, ಕಾಫಿ ಅಂತೂ ಬಂದ್ ಮಾಡಲಾಗಿದೆ. ಚಿತ್ರಾನ್ನವನ್ನು ಪೂರೈಕೆ ಮಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತಿನ ಸಂಜೆವರೆಗೆ ಮಾತ್ರ ಏನು ಗ್ಯಾಸ್ ಸಿಲಿಂಡರ್ ಮಾತ್ರ ಪೂರೈಕೆ ಇದೆ. ಆಮೇಲೆ ಏನು ಸಂಜೆ ಆದ್ಮೇಲೆ ಗ್ಯಾಸ್ ಪೂರೈಕೆ ಆಗದೇ ಇದ್ರೆ ಬೇರೆ ಒಂದು ಪಾರ್ಯ ಮಾರ್ಗವನ್ನ ಅಳವಡಿಸಿಕೊಳ್ಳಬೇಕಾಗುತ್ತೆ ಅಂತ ಅಲ್ಲಿನ ಸಿಬ್ಬಂದಿ ಕೂಡ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಸಂಜೆ ಗ್ಯಾಸ್ ಸಿಲಿಂಡರ್ ಬರದೇ ಇದ್ರೆ ಮುಂದಿನ ಇವರ ಒಂದು ನಿರ್ಧಾರ ಏನು ಅನ್ನೋದಕ್ಕೆ ಮಾತನಾಡೋದಕ್ಕೆ ಇಲ್ಲಿನ ಸಿಬ್ಬಂದಿಯವರ ಸೋಮಶೇಖರ್ ಇದ್ದಾರೆ. ಸರ್ ನಮಸ್ತೆ. ನಿಮ್ಮ ಹತ್ರ ಇವಾಗ ಮೆನುನಲ್ಲಿ ಕಡಿತ ಮಾಡಿದಿರಿ, ಏನೇನ್ ಕಡಿತ ಮಾಡಿದಿರಿ, ಜೊತೆಗೆ ಎಷ್ಟು ಸ್ಟಾಕ್ ಇದೆ, ಸ್ಟಾಕ್ ಬರದೇ ಇದ್ರೆ ಏನೇನ್ ಮಾಡ್ತೀರಾ ಸರ್ ಮುಂದೆ? ಸ್ಟಾಕ್ ಬರದೇ ಇರೋದ್ರಿಂದ ನಾವು ಇವಾಗ ದೋಸೆ, ವಡೆ ಐಟಮ್ ನಿಲ್ಸಿದೀವಿ, ಕಾಫಿ ಟೀ ನಿಲ್ಸಿದೀವಿ. ಈಗ ಬರೀ ಇಡ್ಲಿ, ಚಿತ್ರಾನ್ನ, ರೈಸ್ ಬಾತು, ವಡೆ ಇಷ್ಟು ಮಾತ್ರ ಕೊಡ್ತಾ ಇದೀವಿ. ಸಂಜೆ ಏನಾದ್ರು ಗ್ಯಾಸ್ ನಮ್ಗೆ ಸಿಗ್ಲಿಲ್ಲ ಅಂದ್ರೆ ನಾಳೆ ಬೇರೆ ಏನಾದ್ರು ಸೌದೆ ಒಲೆ ಮಾಡ್ಬೇಕು ಅಥವಾ ಇಲ್ಲ ಬಂದ್ ಮಾಡ್ಬೇಕು, ಆ ಪರಿಸ್ಥಿತಿ ಬಂದಿದೆ. ಅಂದ್ರೆ ಸರ್ ಗ್ಯಾಸ್ ಬರದೇ ಇದ್ರೆ ಬಂದ್ ಮಾಡೋದು ಒಂದು, ಇಲ್ಲಾಂದ್ರೆ ಸೌದೆ ಒಲೆ, ಇವೆರಡು ಆಪ್ಷನ್ ಇದೆ. ಸಾಧ್ಯವಾದಷ್ಟು ಸೌದೆ ಒಲೆಯಲ್ಲೇ ಮಾಡ್ಬೇಕು, ಬಂದ್ ಮಾಡಕ್ ಆಗಲ್ಲ. ಗ್ರಾಹಕರಿಗೂ ತೊಂದರೆ ಆಗುತ್ತೆ, ಹೋಟೆಲ್ ಇಂಡಸ್ಟ್ರಿ ನಡೆಸ್ಬೇಕಾದ್ರೆ ಎಷ್ಟೋ ನಮ್ಮ ಲೇಬರ್ಸ್ಗೆ ಎಲ್ಲರಿಗೂ ತೊಂದರೆ ಆಗುತ್ತೆ. ಸೊ ಅದರಿಂದ ಏನಾದ್ರು ಒಂದು ಆಲ್ಟರ್ನೇಟ್ ಮಾಡ್ಲೇಬೇಕು. ಸರ್ ಇವಾಗ ನೀವು ಸಾಕಷ್ಟು ಮೆನುನಲ್ಲಿ ಒಂದು ಆಹಾರ ತಿಂಡಿಗಳನ್ನ ಕಡಿತ ಮಾಡಿದಿರಿ. ಗ್ರಾಹಕರನ್ನ ಹೇಗ್ ರಿಯಾಕ್ಷನ್ ಇದೆ ಸರ್, ಯಾಕೆ ಕಡಿತ ಮಾಡಿದ್ರಿ ಅಂತ ಏನಾರ ಕೇಳ್ತಾ ಇದಾರ ಸರ್? ಹೇಗೆ ಅಲ್ಲ, ಕೇಳ್ತಾರೆ. ಒಟ್ಟು ಈಗಿನ ಪರಿಸ್ಥಿತಿ ಹೆಂಗಿದೆ ಅಂತ ಅವ್ರಿಗೂ ಗೊತ್ತಾಗಿದೆ, ಅದರಿಂದ ಅವರು ಸಹಕಾರ ಮಾಡ್ತಾ ಇದ್ದಾರೆ. ಸರ್ ದಿನನಿತ್ಯ ಇಲ್ಲಿ ಕ್ಯೂ ನಲ್ಲಿ ನಿಂತು ಊಟ ಮಾಡ್ತಾ ಇದ್ರು, ಆದ್ರೆ ಇವತ್ತೆಲ್ಲ ಖಾಲಿ ಕಾಣಿಸ್ತಾ ಇದಾರೆ ಸರ್, ಯಾಕೆ ಸರ್? ಅಂದ್ರೆ ಕೆಲವೊಂದು ನಮ್ದು ಮಧ್ಯಾಹ್ನ ಊಟದಲ್ಲಿ ನಮ್ ಜನ ಇರ್ತಾರೆ, ಅಂದ್ರೆ ಕೆಲವು ಐಟಮ್ಗಳು ಕಡಿಮೆ ಆಗಿರೋದ್ರಿಂದನೂ ಸ್ವಲ್ಪ ಜನ ಕಡಿಮೆ ಆಗಿದೆ. ಇದಕ್ಕೂ ಒಂದು ಇದಾಗಿದೆ. ಇದಾಗಿತ್ತು ಇಲ್ಲಿನ ಹೋಟೆಲ್ ನ ಸಿಬ್ಬಂದಿಯ ಸೋಮಶೇಖರ್ ಅವರ ಮಾತು. ಏನು ಸಂಜೆವರೆಗೆ ನಮ್ಮ ಹತ್ರ ಗ್ಯಾಸ್ ಇದೆ, ಸಂಜೆ ಆದ್ಮೇಲೆ ಗ್ಯಾಸ್ ಬರದೇ ಇದ್ರೆ ನಾವು ಮುಂದಿನ ದಿನಗಳಲ್ಲಿ ಏನು ನಾಳೆ ಹೋಟೆಲ್ ನ ಬಂದ್ ಮಾಡ್ಬೇಕಾಗತ್ತೆ, ಇಲ್ಲ ಅಂದ್ರೆ ಸೌದೆ ಮೊರೆ ಹೋಗ್ಬೇಕಾಗತ್ತೆ. ನೋಡ್ಬೇಕು ಸಂಜೆವರೆಗೆ ಗ್ಯಾಸ್ ಬರುತ್ತಾ ಇಲ್ವಾ ಅನ್ನೋದನ್ನ ಸೋಮಶೇಖರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಸಂಗಮೇಶ್ ಮಿತ್ರೆ, ಗ್ಯಾರಂಟಿ ನ್ಯೂಸ್.